ಶ್ರೀ ಜನ್ಮಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಸೋಪಾನ 18 ತೋರುವಂತೆ ಪ್ರಭಾತ ಸಿರಿ ಸೂರ್ಯೋದಯಕ್ಕೂ ಮೊದಲಲಿ ನಡೆದಿದ್ದವು ಇಂಥ ಹಲವು ಘಟನೆಗಳು ವರ್ಧಮಾನನ ಬಾಲ್ಯದಲ್ಲಿ ತೋರುವಂತೆ ಪ್ರಭಾತ ಸಿರಿ ಸೂರ್ಯೋದಯಕ್ಕೂ ಮೊದಲಲಿ ಪ್ರಸಿದ್ಧವಾಯಿತು ಜಿನಕುವರನ ಪರೋಪಕಾರವು ನಾಲ್ಕು ದಿಕ್ಕುಗಳಲ್ಲಿ ನಡೆಯುತ್ತಿಲರವನ ಶೌರ್ಯ ಸಾಹಸ ದಾನ ದಯಾಭಾವಗಳ ಗುಣಗಾನವು ಸಾಮ್ರಾಟರೇನೇಕರ ಸಭೆ ಓಲಗಗಳಲ್ಲಿ ಅಂತೆಯೇ ಕರೆಧರ ಸರ್ವಜನಹಿತಕಾರಿಯನು ವಸುಧೈವ ಬಾಂಧವನೆಂದರೆಲ್ಲರೂ ಪ್ರೇಮದಲ್ಲಿ ಇದ್ದರೂ ಅವನಿಗೆ ಅತುಲ ರಾಜ್ಯ ವೈಭವವು ಲಭ್ಯವಿದ್ದರೂ ಸುರಲೋಕದ ಭೋಗ ವಸ್ತುಗಳು ಕೈ ಕಟ್ಟಿ ನಿಲ್ಲುವಂತಿದ್ದರು ಅವನ ಸೇವೆಗೆ ಸುರಲೋಕವಾಸಿಗಳು ಮಗ್ನವಾಗಲಿಲ್ಲ ವರ್ಧಮಾನನ ಮನವು ಯಾವುದೇ ಐಹಿಕ ಸುಖದಲ್ಲಿಯೂ ನೋಡುವನವನು ಸಾಮ್ರಾಜ್ಯ ಸಕಲೈಶ್ವರ್ಯಗಳನ್ನು ಉದಾಸೀನದಿಂದಲೇ ಶಾಶ್ವತ ಸುಖವನ್ನು ಹೊಂದುವ ಇಚ್ಛೆಯಲಿ ಅಂತೆ ಇದ್ದನ 10 ವರ್ಷದ ಬಾಲಕನು ಸಾಧುವಿನ ತೆರದಿ ಸತ್ಯಹಿಂಸೆ ಅಸಮಭಾವ ಸರಳತೆಗಳ ಸಾಕಾರವಾಗಿ ಧರ್ಮಧ್ವಜನೆಂದೆನಿಸಿ ಅಂದು ಕಾಯುತ್ತಿರಲ ದೊರೆ ಸಿದ್ಧಾರ್ಥ ದಂಪತಿಗಳು ಸುತನ ಹಾದಿಯನು ಸಂಜೆಯೂಟದ ಸಮಯದಲ್ಲಿ ಬಂದನಲ್ಲಿಗೆ ವರ್ಧಮಾನನು ಅವರಿಗೆ ವಂದಿಸುತ್ತಲೀ ಹಿಡಿದು ವಸ್ತ್ರದ ಗಂಟೊಂದನ್ನು ತನ್ನ ಕೈಯಲ್ಲಿ ನಿಂತಿರಲಂತೋ ರಾಜಕುವರನು ಬರಿ ಶಿರಸ್ಸು ಬರಿಗೊರಳು ಬರಿಗೈಯಲಿ ಆಭರಣರಹಿತವಾಗಿ ಚಿಗುರು ಎಲೆ ಹೂಗಳಿರದ ಬೋಳ ಸಸಿಯಂದದಿ ಕೇಳಿದಳಾಜಿನ ಮಾತೆಯು ಅಚ್ಚರಿಯಾಘಾತದಲ್ಲಿ ಕೂರಿಸಿಕೊಳ್ಳುತ್ತನವನ್ನು ಪ್ರೇಮದಲ್ಲಿ ತನ್ನ ಬಳಿಯಲಿ ಕೇಳಿದವಳಿಂತು ಸುತನನು ನೇವೇರಿಸುತ್ತ ಬಲವ ನವಿಲುಗರಿಯಲಿ ಜನ್ಮ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಮಹಾಕಾವ್ಯದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಜನ್ಮ ಕಲ್ಯಾಣ ಸಂಪುಟದ ಕ್ಲೈಮ್ಯಾಕ್ಸ್ ಅನ್ನು ಬಹಳ ರೋಮನವಾಗಿ ವರ್ಣಿಸಿದ್ದಾರೆ. ಹಬ್ಬ ತೋರುವಂತೆ ಪ್ರಭಾತ ಸಿರಿ ಸೂರ್ಯೋದಯಕ್ಕೂ ಮೊದಲಲಿ ಸೂರ್ಯೋದಯಕ್ಕಾಗುವ ಮುನ್ನ ಆಗ್ತಕ್ಕಂಥದ್ದೇ ಅರುಣೋದಯ ಅಂಥೇಳಿ. ಬೆಳಗ್ಗೆ 4 ಗಂಟೆಗೆ ಮೂಡ್ತಕ್ಕಂಥದ್ದು ಬೆಳ್ಳಿ ಚುಕ್ಕಿ, 4ರಿಂದ 5:30 ತನಕ ಬರ್ತಕ್ಕಂಥ ಒಂದು ಪ್ರಭಾತ ಸಿರಿ, ಆ ಒಂದು ಸಮಯದ ಸನ್ನಿವೇಶ ಇದು. ಹೀಗೆ ಆ ಬಾಲಕ ವರ್ಧಮಾನನ ಬಾಲ್ಯದಲ್ಲಿ 8ರಿಂದ 10 ವರ್ಷದ ತನಕ ಇರ್ತಕ್ಕಂಥ ವರ್ಧಮಾನನ ಬಾಲ್ಯವನ್ನು ಪ್ರಭಾತ ಸಿರಿಯಿಂದ ಸೂರ್ಯೋದಯಕ್ಕೆ ಮೊದಲು ಯಾವ ರೀತಿ ಇರುತ್ತದೋ ಅದೇ ರೀತಿ ದಶವರ್ಷದ
ಸಿದ್ಧಾರ್ಥನ ಕುವರ ವರ್ಧಮಾನನ ಜೀವನವನ್ನು ಆದಿಸೇರಿ ವರ್ಣಿಸಿದ್ದಾರೆ. ಹೀಗಿರುವಾಗ ಜಿನಕುವರನ ಪರೋಪಕಾರ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಹಬ್ಬಿತು. ಅಷ್ಟೇಕೆ ದಶದಿಕ್ಕುಗಳಲ್ಲೂ ಕೂಡ ಅವನ ಶೌರ್ಯ, ಸಾಹಸ, ದಾನ, ದಯಾಭಾವ, ಗುಣಗಾನ ಎಲ್ಲವೂ ಕೂಡ ನಡೀತಾ ಇತ್ತಂತೆ. ಹಾಗೆ ಚಪ್ಪರ್ನಾರು ದೇಶಗಳ ಸಭೆ ಓಲಗಗಳಲ್ಲೂ ಕೂಡ ಆ ವಸುದೈವ ಕುಟುಂಬ ಇಡೀ ಪ್ರಪಂಚವನ್ನೇ ತನ್ನ ಕುಟುಂಬ ಎಂದು ಹೇಳುವ ಆ ವರ್ಧಮಾನನ ವಾಣಿಯ ಬಗ್ಗೆ ಚರ್ಚೆ ಆಗ್ತಿತ್ತಂತೆ. ಹೀಗಿಷ್ಟೆಲ್ಲ ಅತುಲ ರಾಜವೈಭವ ಮತ್ತು ಸುರಲೋಕದ ಭೋಗ ವಸ್ತುಗಳು ಅವನಿಗೆ ಕೈಗೆಟಕುವ ಹಾಗೆ ಇದ್ದರೂ ಕೂಡ, ಮತ್ತು ಅವನು ಕರೆದಾಗ ಸುರಲೋಕವಾಸಿಗಳು ಹಾಗೂ ಮಧ್ಯಮ ಲೋಕದ ವಾಸಿಗಳು ಇದ್ದರೂ ಕೂಡ ವರ್ಧಮಾನನ ಮನ ಐಹಿಕ ಭೋಗಗಳಲ್ಲಿ ಐಹಿಕ ಭೋಗಗಳಿಂದ ಅವನು ನೋಡ್ತಾ ಇರಲಿಲ್ಲ. ಸಕಲ ಐಶ್ವರ್ಯಗಳಿದ್ದರೂ ಕೂಡ ಅವನಲ್ಲಿ ಉದಾಸೀನತೆ ಇತ್ತು. 10 ವರ್ಷದ ಬಾಲಕ ಒಂದು ರೀತಿಯ ಸಾಧುವಿನ ತೆರದಲ್ಲಿ ಆತ ಸತ್ಯ, ಅಹಿಂಸೆ, ಸಮಭಾವ, ಸರಳತೆಗಳ ಸಾಕಾರವಾಗಿ ಧರ್ಮಧ್ವಜದ ಹಾಗೆ ಇರ್ತಿದ್ದ. ಹೀಗೆ ಒಂದು ದಿನ ದೊರೆ ಸಿದ್ಧಾರ್ಥ ದಂಪತಿಗಳು ಅರಮನೆಯಲ್ಲಿ ತನ್ನ ಮಗನ ಹಾದಿಯನ್ನು ಕಾಯ್ತಾ ಇದ್ದಾರೆ. ಯಾಕೆಂದರೆ ಅಂದು ಸಂಜೆ ಊಟದ ಸಮಯ, 6 ಗಂಟೆ ಸೂರ್ಯಾಸ್ತವಾದ ಮೇಲೆ ಆಹಾರ ತೆಗೆದುಕೊಳ್ಳೋದಿಲ್ಲ ಮತ್ತು ಯಾರಿಗೂ ಕೊಡುವುದೂ ಇಲ್ಲ. ಆಗ ವರ್ಧಮಾನನನ್ನು ಕಾಯ್ತಾ ಇರ್ತಾರೆ. ಆಗ ವರ್ಧಮಾನ ಒಂದು ವಸ್ತ್ರದ ಗಂಟನ್ನು ಹಿಡಿದು ತನ್ನ ಕೈಯಲ್ಲಿ ಬರ್ತಾನಂತೆ. ಆ ಆ ಬಂದು ನಿಂತಂಥ ರಾಜಕುಮಾರನ ಬರಿ ಶಿರಸ್ಸು, ಅವನು ಬರಿತಾರೆ ಬರಿಗೋರಳು ಅವನು ಕತ್ಕೆನಲ್ಲೂ ಏನೂ ಹಾಕೊಳ್ಳಿ, ಆಭರಣವನ್ನು ಕೂಡ ಎಲ್ಲ ತೆಗೆದುಬಿಟ್ಟಿದ್ದಾನೆ. ಚಿಗುರು ಎಲೆ ಹೂಗಳಿರದ ಬೋಳು ಸಸಿ ಚಿಗುರು ಎಲೆ ಏನೂ ಇಲ್ಲದೆ ಬೋಳು ಸಸಿ ಹೇಗೆ ಕಾಣುತ್ತೋ ಹಾಗೆ ಇವನು ಕೂಡ ಕಂಡ. ಜಿನಮಾತೆಗೆ ಅಚ್ಚರಿಯಾಯಿತು. ಹಾಗೆ ಪ್ರೇಮದಲ್ಲಿ ತನ್ನ ಬಳಿ ಕುಳಿತುಕೊಂಡು ಮಗನ ತಲೆನೀವರಿಸುತ್ತಾ ಆ ನವಿಲುಗಿರಿಯಲ್ಲಿ ಕೇಳ್ತಾಳಂತೆ ಆಕೆ ಜಿನಮಾತೆ. ಏನನ್ನು ಕೇಳ್ತಾಳೆ, ಅದಕ್ಕೆ ವರ್ಧಮಾನನ ಉತ್ತರ ಏನು ಅನ್ನೋದನ್ನು ನಾವು ನಾಳೆ ತಿಳಿದುಕೊಳ್ಳೋಣ. ನಮಸ್ಕಾರ.